ಉಪೇಂದ್ರ ರೀ ರಿಲೀಸ್ ಕಿಕ್ಕಿರಿದ ಜನರ ಮುಂದೆ ಉಪ್ಪಿಯ ಕಾಂಟ್ರವರ್ಸಿ ಮಾತು. ರಿಯಲ್ ಸ್ಟಾರ್ ಅಂತ ಉಪ್ಪಿಗೆ ಬಿರುದು ಕೊಟ್ಟ ಸಿನಿಮಾ ಉಪೇಂದ್ರ ರೀ ರಿಲೀಸ್ ಆಗಿದೆ. ಈ ಸಿನಿಮಾ 25 ವರ್ಷಗಳನ್ನ ಪೂರೈಸಿದ ಬೆನ್ನಲ್ಲೇ ಈ ಸಿನಿಮಾವನ್ನ ನಿರ್ಮಾಪಕ ಶಿಲ್ಪಾ ಶ್ರೀನಿವಾಸ್ ಮರು ಬಿಡುಗಡೆ ಮಾಡಿದ್ದಾರೆ. ಹೊಚ್ಚ ಸಿನಿಮಾವನ್ನ ರಿಲೀಸ್ ಮಾಡುವಂತೆ ಉಪೇಂದ್ರ ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಬೆಂಗಳೂರಿನ ನರ್ತಕಿ ಹಾಗೂ ವೀರೇಶ್ ಅಂತ ಪ್ರಮುಖ ಚಿತ್ರಮಂದಿರಗಳಲ್ಲಿ ಶೋಗಳನ್ನ ಹಾಕಲಾಗಿದೆ. 25 ವರ್ಷಗಳ ಬಳಿಕ ಸಿನಿಮಾ ರೀ ರಿಲೀಸ್ ಆಗ್ತಿದ್ರು ಕೂಡ 2 ಚಿತ್ರಮಂದಿರಗಳು ಹೌಸ್ಫುಲ್ ಆಗಿವೆ. ಉಪೇಂದ್ರ ಅಭಿಮಾನಿಗಳು ಕಿಕ್ಕಿರಿದು ಸಿನಿಮಾ ನೋಡ್ತಿದ್ದಾರೆ. ಉಪೇಂದ್ರ ಹುಟ್ಟುಹಬ್ಬದಂದು ಮಾತು ಕೊಟ್ಟಂತೆ ಅಭಿಮಾನಿಗಳೊಂದಿಗೆ ಕೂತು ಸಿನಿಮಾ ನೋಡಿದ್ದಾರೆ. 4K ರೆಸಲ್ಯೂಷನ್ ನಲ್ಲಿ ಈ ಸಿನಿಮಾವನ್ನ ಮರುಬಿಡುಗಡೆ ಮಾಡಲಾಗಿದ್ದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದೇ ಉಪೇಂದ್ರ ಸಿನಿಮಾ ಮಾಡುವಾಗ ಆಗಿದ್ದ ತಮ್ಮ ಮನಸ್ಥಿತಿ, ಕಾಂಟ್ರವರ್ಸಿ ಸೇರಿದಂತೆ ಹಲವು ವಿಷಯಗಳನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ. ಇನ್ನು 20 ವರ್ಷ ನೋಡ್ತಾರೆ, ಈಗಲೂ ಈ ಪಿಕ್ಚರ್ ನೋಡಿದರೆ ಇನ್ನು 20 ವರ್ಷ ಅಡ್ವಾನ್ಸ್ ಇದೆ ಅನಿಸುತ್ತೆ. ನೋಡಿ, ಇದೆಲ್ಲ ಆ ಟೈಮ್, ಆ ಗಳಿಗೆ, ಆ ಸಮಯದಲ್ಲಿ ನನ್ನೊಳಗೆ ಇದ್ದಂಥ ಭಾವನೆಗಳು ಅದೆಲ್ಲ ಸೇರಿ ಇಂತಹ ಸಿನಿಮಾ ಮಾಡಿಸುತ್ತೆ. ನಾವು ಮಾಡಿದ್ವಿ ಅನ್ನೋದು ತಪ್ಪಾಗುತ್ತೆ. ಅದೇನೋ ಒಂದು ಟೈಮ್ ಭಗವಂತನೇ ಈ ಸಿನಿಮಾ ಮಾಡಿಸಿದ್ದಾನೆ ಅಷ್ಟೇ. ಇನ್ನೊಂದು 20 ವರ್ಷ ಇದೇ ತರ ಸಿನಿಮಾವನ್ನ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ ಎಂದ ಉಪೇಂದ್ರ ಸಿನಿಮಾ ನೋಡಿದ ಬಳಿಕ ಮಾಧ್ಯಮದ ಎದುರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸ್ವಲ್ಪ ಕಾಂಟ್ರವರ್ಸಿನೂ ಆಯ್ತು. ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಇದೆ ಅನ್ನೋ ಮಾತು ಕೇಳಿ ಬಂದಿದ್ವು. ಅಲ್ಲದೆ ಕೆಲವರು ಈ ಸಿನಿಮಾ ವಿರುದ್ಧವೂ ಕೂಡ ತಿರುಗಿ ಬಿದ್ದಿದ್ರು. 25 ವರ್ಷಗಳ ಹಿಂದೆ ಇಂತಹ ಅಡ್ವಾನ್ಸ್ ಸಬ್ಜೆಕ್ಟ್ ಅನ್ನ ಕೆಲವು ಜನರು ವಿರೋಧಿಸಿದ್ರು. ಫಸ್ಟ್ ಟೈಮ್ ಅಲ್ವಾ ಇರಬಹುದು, ಸಬ್ಜೆಕ್ಟ್ ಅನ್ನ ಹೇಗೆ ತೆಗೆದುಕೊಳ್ತಾರೆ ಅನ್ನೋ ಭಯ ಇತ್ತು. ಅದರಿಂದ ಸ್ವಲ್ಪ ಕಾಂಟ್ರವರ್ಸಿಯೂ ಕೂಡ ಆಯ್ತು. ಯಾಕಂದ್ರೆ ಸಿನಿಮಾ ಅಡ್ವಾನ್ಸ್ ಆಗಿ ಇದ್ದಿದ್ರಿಂದ ಈಗೆಲ್ಲ ಆಯ್ತು, ಈಗಲೂ ಹಾಗೆ ಅನಿಸುತ್ತೆ ಎಂದಿದ್ದಾರೆ. ಉಪೇಂದ್ರ ಸಿನಿಮಾ ಮಾಡುವಾಗ ತಾನೇನು ಯೋಚನೆ ಮಾಡಿರಲಿಲ್ಲ, ಹಾಗೇನು ಯೋಚನೆ ಮಾಡಿದ್ರೆ ಈ ಸಿನಿಮಾ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಎಂದು ಉಪ್ಪಿ ಹೇಳಿಕೊಂಡಿದ್ದಾರೆ. ನಾನು ಯೋಚನೆ ಮಾಡಿದ್ರೆ ಆಗ್ತಿರ್ಲಿಲ್ಲ, ಅದೇನೋ ಫ್ಲೋನಲ್ಲಿ ಮಾಡಿಬಿಟ್ಟೆ, ನನಗೆ ಗೊತ್ತಿರಲಿಲ್ಲ ಸೆನ್ಸಾರ್ ಸಮಸ್ಯೆ ಆಗುತ್ತಾ, ಜನರು ಏನಂದುಕೊಳ್ತಾರೆ ಅಂತ ಯೋಚನೆ ಮಾಡದೆ ಮಾಡಿದ್ದಕ್ಕೆ ಅದೊಂದು ಫ್ಲೋನಲ್ಲಿ ಬಂದಿದೆ ಎಂದು ಉಪ್ಪಿ ಹೇಳಿದ್ದಾರೆ. ಸಖತ್ ರೆಸ್ಪಾನ್ಸ್. ಉಪೇಂದ್ರ ಸಿನಿಮಾ ರೀ ರಿಲೀಸ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 25 ವರ್ಷಗಳ ಬಳಿಕವೂ ಕೂಡ ಈ ಸಿನಿಮಾವನ್ನ ನೋಡಿ ಪ್ರೇಕ್ಷಕರು ಎಂಜಾಯ್ ಮಾಡ್ತಿದ್ದಾರೆ. ಬೆಳ್ಳಂಬೆಳಗ್ಗೆನೆ ಸಿನಿಮಾ ನೋಡೋದಕ್ಕೆ ಜನರು ಥಿಯೇಟರ್ಗೆ ಬಂದಿದ್ದಾರೆ. 25 ವರ್ಷದ ಹಿಂದೆ ಹೇಗೆ ಪ್ರತಿಕ್ರಿಯೆ ಸಿಕ್ತಿತ್ತೋ ಈಗಲೂ ಕೂಡ ಅದೇ ರೀತಿಯಾದಂತಹ ರೆಸ್ಪಾನ್ಸ್ ಈ ಸಿನಿಮಾಕ್ಕೆ ಸಿಕ್ಕಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.